ನಮ್ಮ ಅಪ್ಪ ಅಮ್ಮ ಮುಂದೆ ಇವತ್ತು ಬಿಯರ್ ತಂದು ಕೊಡ್ರಿ ನೋಡಿ ಬಾಟ್ಲೇ ಹೊಡೆದೋಗ್ಬಿಟ್ಟಿದ್ವಿ. ಒಂದು CT ಸ್ಕ್ಯಾನ್ ಆಯಿತು. ನನಗೂ ಕಿಡ್ನಿ ಸ್ಟೋನ್ ಇದೆ ಅಂತೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಬೇಗ ಅಂದರೆ 10 ಗಂಟೆ. ನನಗೆ ಇವತ್ತು ಯಾಕೋ ಸ್ವಲ್ಪ ಲೇಜಿ ಆಗಿಬಿಟ್ಟಿದ್ದೀನಿ ಗೈಸ್. 10-10:30 ಎದ್ದೇಳೋದು, 11 ಗಂಟೆಗೆ ಎದ್ದೇಳೋದು ಆಗ್ಬಿಟ್ಟಿದೆ. ಬಿಕಾಸ್ ಮಲ್ಗೋದು 3 ಗಂಟೆ ಆಗುತ್ತೆ ಅದಕ್ಕೆ. ಸೊ ಈಗ ನಾನು ಸಡನ್ನಾಗಿ ಪೇನ್ ಶುರು ಆಗ್ತಾಯಿತ್ತು ರಾತ್ರಿ ಎಲ್ಲ, ಎಣ್ಣೆ ಎಲ್ಲ. ಸೊ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಅದು ಬಿಟ್ಟರೆ ಒಂದು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಡಾಕ್ಟ್ರಿಗೆ ಹೇಳಿ. ಆ್ಯಂಡ್ ಅದು ಬಿಟ್ಟರೆ ಫಾಸ್ಟಿಂಗ್ ಇರೋಕ್ಕೆ ಹೇಳಿದರು 8 ಅವರ್ಸು. ನಾನು ರಾತ್ರಿ ಏನು ತಿಂದಿಲ್ಲ. ಸೊ ಲೆಟ್ಸ್ ಗೋ ಗೈಸ್. ಏನಾಗುತ್ತೆ ಕಿಡ್ನಿ ಸ್ಟೋನ್, ಏನಾಗಿದೆ, ಏನು ಕತೆ ನೋಡೋಣ. ಭಯ ಆಗ್ತಿದೆ ಸಕ್ಕತ್. ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದು. ನನಗೆ ಕಿಡ್ನಿ ಸ್ಟೋನ್ ಇರೋದು ನನಗೆ ಗೊತ್ತು, ಅದು ಎಷ್ಟು ದೊಡ್ಡ ಸ್ಟೋನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅದು ಹೋಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಈ ಥರ ಭಯ. ನೋಡೋಣ. ನನ್ನ ಪ್ರಕಾರ ಏನು ದೊಡ್ಡ ಇಶ್ಯೂ ಆಗಲ್ಲ, ಸರ್ಜರಿವರೆಗೂ ಹೋಗಲ್ಲ ಅನ್ನೋ ಹೋಪ್ಸಲ್ಲಿದ್ದೀನಿ. ಹೋಪ್ಫುಲ್ ಇದ್ದೇವ್ರೆ, ಪ್ಲೀಸ್ ಕಾಪಾಡಪ್ಪ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಪ್ರಾಬ್ಲಮ್ ನಂದೇ. ನಾನು ತೋರಿಸ್ಬೇಕಿತ್ತು. 6-7 ಸಾವಿರ ಆಗುತ್ತೆ ಅಂತ ಅವಾಗಲೇ ಹೇಳಿದರು. ಇವಾಗ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬಟ್ ನಾನು ಅವಾಗ 6-7 ಸಾವಿರ ಯಾಕೆ ಖರ್ಚು ಮಾಡೋದು, ಬೇಡ ಇಟ್ಸ್ ಓಕೆ ಅಂತೇಳಿ ದುಡ್ಡು ಮುಖ ನೋಡಿ ಬಿಟ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಅದು. ನನಗೆ ಅಂತ ಬಂದರೆ ನಾನು ಖರ್ಚು ಮಾಡೋದು ಸ್ವಲ್ಪ ತುಂಬ ಯೋಚನೆ ಮಾಡ್ತೀನಿ. ಅದೇ ದೊಡ್ಡ ಪ್ರಾಬ್ಲಮ್. ಯಲಹಂಕ ಕಡೆ ಹೋಗ್ತಾ ಇದ್ದೀನಿ. ಪೇನ್ ಆಗ್ತಿದೆ. ಡಾಕ್ಟ್ರ್ ಇಲ್ಲ, ಸ್ಕ್ಯಾನಿಂಗ್ ತುಂಬ ಜನ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ನನ್ನ ಫ್ರೆಂಡ್ ಒಬ್ರು ಹಾಸ್ಪಿಟಲಲ್ಲಿ. ಸೊ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದರೆ ಒಳಗೆ ಹೋಗ್ಬೋದು ಸ್ಕ್ಯಾನಿಂಗ್. ಸೊ ಫಸ್ಟು ಬ್ಲಡ್ ತೆಗೆದಿದ್ದಾರೆ ಗೈಸ್. ಸೊ ಪೇನ್ ಜಾಸ್ತಿ ಆಯ್ತು ಅಂದರೆ ಟ್ಯಾಬ್ಲೆಟ್ ಕೊಡ್ತೀನಿ ಕೇಳಿದ್ದಾರೆ ನಮ್ಮ ಡಾಕ್ಟ್ರು. ಆ್ಯಂಡ್ ಆಲ್ಸೋ ನೀರು ಕುಡಿಬೇಕಂತೆ. ಇಷ್ಟೊತ್ತು ಫಾಸ್ಟಿಂಗ್ ಇರೋಕ್ಕೆ ಹೇಳಿದ್ರು. ಫಾಸ್ಟಿಂಗ್ ಇದ್ದು ಬ್ಲಡ್ ತೊಗೊಂಡ್ರು. ಬ್ಲಡ್ ತೊಗೊಂಡ್ಮೇಲೆ ಈಗ ನೀರು ಕುಡೀರಿ ಸರಿಯಾಗಿ ಅಂತ ನೀರು ಕುಡಿತಾ ಇದ್ದೀನಿ. ಸೊ ಒಂದು CT ಸ್ಕ್ಯಾನ್ ಆಯಿತು. ಇನ್ನೂ ತುಂಬ ಪ್ರೊಸೀಜರ್ ಇದೆ. 3-4 ಅವರ್ ಬೇಕು. ಪ್ಲಸ್ ಒಂದು ಬಾಟ್ಲು ಖಾಲಿ ಮಾಡಿದೆ. ಈಗ ಇನ್ನೊಂದು ಬಾಟ್ಲಲ್ಲಿ ಮೆಡಿಸನ್ ಹಾಕ್ಕೊಟ್ಟಿದ್ದಾರೆ. ಇದನ್ನು ಕುಡಿದು ಖಾಲಿ ಮಾಡಬೇಕಂತೆ. ಅಯ್ಯೋ ಫುಲ್ ಖಾಲಿ ಮಾಡಲೇಬೇಕು ಅಂತ ನನ್ನ ಕೈಲಿ ಕುಡಿಯೋಕ್ಕೆ ಆಗ್ತಾರೆ ಇದನ್ನು. ಗೈಸ್, ಸೊ ಫೈನಲಿ ಸ್ಕ್ಯಾನಿಂಗ್ ಎಲ್ಲ ಆಯಿತು. ರಿಪೋರ್ಟು ಬಂತು. ಆ ರಿಪೋರ್ಟ್ ನೋಡ್ತೀನಿ ನನ್ನ ತಲೆಗೇನು ಹೋಗ್ತಾನೆ ಇಲ್ಲ, ಹೆಂಗೆ ಅನಿಸ್ತಿದೆ. ಅದಕ್ಕೆ ನಮ್ಮ ಡಾಕ್ಟ್ರ್ ಕಳಿಸಿದ್ದೀನಿ. ಆ್ಯಂಡ್ ನನಗೆ ಕಾರ್ ಓಡ್ಸೋಕ್ಕಾಗಲ್ಲ ಅಂತ ನಮ್ಮ CC ಬಂದಿದ್ದಾನೆ, ಮುನೀಶ್ ಬಂದಿದ್ದಾರೆ. ಸೊ ಈಗ ಏನಾಯಿತು ಅಂದರೆ ಒಳಗೋದ್ಮೇಲೆ ಒಂದು ನೀರು ಕೊಟ್ಟರು. ಫಸ್ಟ್ ನೀರು ಕೊಟ್ಟರು, ನಾರ್ಮಲ್ ನೀರು ಕುಡಿಯೋಕೆ ಒಂದು ಬಾಟ್ಲು ಕುಡಿದೆ. ನೆಕ್ಸ್ಟ್ ಇನ್ನೊಂದು ಬಾಟ್ಲಲ್ಲಿ ಮೆಡಿಸನ್ ಹಾಕ್ಬಿಟ್ಟಿರೋ ನೀರು ಕೊಟ್ಟರು. ಅದು ಹೊಟ್ಟೆ ಎಲ್ಲ ಫುಲ್ ಕ್ಲೀನ್ ಆಗಬೇಕು ಅಂತ ಕೊಟ್ಟಿದ್ದಂತೆ. 2 ನಿಮಿಷಕ್ಕೆ ವಾಶ್ರೂಮ್ಗೆ ಓಡೋಗಿದ್ದೀನಿ. ಸೊ ಅದಾದಮೇಲೆ ಈಗ ಮಿಷಿನ್ ಒಳಗೆ ಮಲಗಿಸಿದ್ರು. ಫಸ್ಟ್ ಟೈಮ್ ಲೈಫಲ್ಲ ಮಿಷಿನ್ ಒಳಗೆ ಹೋಗ್ಬಿಟ್ಟಿಂಗ್ ಬಂದಿರೋದು. ಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಈಗ ಹೋಗೋಣ ಮನೆಗೆ ಹೋಗಿ ರಿಪೋರ್ಟು ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ. ಆಮೇಲೆ ಬಿಡಿಸಿ ಏನಾಗಿದೆ ನಮಗೆ ಅಂತ. ಗೈಸ್, ಸೊ ನಂದು ಫೈನಲಿ ರಿಪೋರ್ಟ್ಸ್ ಬಂತು. ಆ್ಯಂಡ್ ನನಗೂ ಕಿಡ್ನಿ ಸ್ಟೋನ್ ಇದೆ ಅಂತೆ. ಸೊ ಪೇಯ್ನ್ ಇದೆ, ಬಟ್ ಪೇಯ್ನ್ ಇರುತ್ತೆ. ನನ್ನ ವ್ಲಾಗ್ನ ಮಿಸ್ ಮಾಡಬಾರ್ದು ಅನ್ನೋದು ನನ್ನ ಒಂದು ರೂಲ್. ಸೊ ಇವತ್ತಿನ ದಿನಲ್ಲಿ ಸೊ ಕಿಡ್ನಿ ಸ್ಟೋನ್ಗೆ ಬಿಯರ್ ಕುಡಿಬೇಕು ಅಂತಾರೆ. ಬಿಯರ್ ಕುಡಿದ್ರೆ ಕಮ್ಮಿ ಆಗಲ್ಲ. ದಟ್ಸ್ ಐ ಡೋಂಟ್ ನೋ ಇಫ್ ಇಟ್ಸ್ ಸೈಂಟಿಫಿಕ್ಲಿ ಪ್ರೂವ್ ಆಗಿಲ್ಲ. ಅದು ಇಟ್ಸ್ ಅ ಮಿತ್ ಅಂತಲೇ ಹೇಳ್ತಾರೆ. ಡಾಕ್ಟರ್ ಕೇಳಿದ್ರು ಅದು ಹೇಳೋದು. ಬಟ್ ನಮ್ಮ ಅಮ್ಮನೂ ಹೇಳ್ತಾರೆ. ನಾನು ಇದುವರೆಗೂ ನಮ್ಮ ಅಪ್ಪ ಅಮ್ಮ ಮುಂದೆ ಬಿಯರ್ ಕೇರಲ್ಲ ಕುಡ್ದೇ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಮುಂದೆ ಇವತ್ತು ಬಿಯರ್ ತಂದು ಕುಡಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನಾಗ್ಬೋದು ನೋಡೋಣ ಬನ್ನಿ. ಹೋಟೆಲ್ ಟೇಸ್ಟ್ ಪನ್ನೀರ್ ಬಟರ್ ಮಸಾಲ. ಎಂಜಾಯ್. ಹೋಟೆಲ್ ಟೇಸ್ಟ್ ಇದೆಯಾ? ಹೋಟೆಲ್ ಟೇಸ್ಟ್ ಇದೆಯಾ ನೋಡು, ಆಮೇಲೆ ಹೇಳು. ಓಕೆನಾ? ಓಕೆ, ನಾನು ಇಡ್ತೀನಿ. ಕ್ಯಾಮ್ರಾ ಕೊಡು. ಹೆಂಗಿದೆ ಹೇಳು. ಹೋಟೆಲ್ ಟೇಸ್ಟ್ ಅಂತ ಅವರೇ ಹೇಳ್ತಾ ಇದ್ದಾರೆ ಗೈಸ್. ಫಸ್ಟ್ ಬಂದು ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ. ಅದಕ್ಕೆ ನಾನು ಮಾರ್ಕ್ಸ್ ಕಟ್ ಮಾಡ್ತೀನಿ. ಮತ್ತೆ ಒಂಚೂರು ಗ್ರೇವಿ. ಫಸ್ಟ್ ಸೆಕೆಂಡ್ ಬಂದು ಪನ್ನೀರ್ ಬಟರ್ ಮಸಾಲ ಈ ಕಲರ್ ಇರೋಲ್ಲ. ಟೊಮಾಟೊ ಗೊಜ್ಜು ಏನ್ ಮಾಡಿದ್ರೆ ಟೊಮೆಟೊ ಗೊಜ್ಜೆ ನಿನಗೆ. ಹೋಗು. ಚೆನ್ನಾಗಿದೆ. ವೆಲ್ ಡನ್. ಚೆನ್ನಾಗಿದೆ. ವೆಲ್ ಡನ್. ಟೊಮಾಟೊ ಗೊಜ್ಜು ಪ್ಲೀಸ್. ಟೊಮಾಟೊ ಗೊಜ್ಜಿಗೆ ಪನ್ನೀರ್ ಹಾಕೊಟ್ಟವ್ರು ನಮ್ಮ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಬಿಯರ್ ತರಿಸಿದ್ದೀನಿ ನೋಡಿ, ಕದ್ದು ಮುಚ್ಚಿ ತಂದಿರೋದು ಅದನ್ನು. ಈಗ ಇದನ್ನು ಚೆಲ್ಬಿಟ್ಟು ನೀರು ತುಂಬಿಸ್ಬೇಕು ಅದರಲ್ಲಿ.
ಸೊ ಇದನ್ನು ಒಂದು ಬಾಟ್ಲಿಗೆ ತುಂಬಿಸ್ಬಿಟ್ಟು ಅದ್ರಲ್ಲಿ ನೀರು ತುಂಬಿಸೋಣ. ಅಯ್ಯೋ ರೂಮೆಲ್ಲ ಫಿಯರ್ ಆಗೋಯ್ತಲ್ಲಪ್ಪ. ಇದು ಬಟ್ಟೆ ತರ್ತೀನಿ. ಸೊ ಒಳಗಡೆ ಬಾಟ್ಲಲ್ಲಿ ಬಾಟ್ಲು ವಾಶ್ ಮಾಡಿ ನೀರು ತುಂಬಿಸೋಣ ಅಂತ ವಾಶ್ ಮಾಡೋಕೆ ಒಳಗೆ ಕಳಿಸಿದ್ರೆ ಬಾಟ್ಲ್ ಹೊಡೆದಾಕ್ಬಿಟ್ಟವ್ರೆ ನೋಡಿ. ಬಾಟ್ಲೇ ಹೊಡೆದೋಗ್ಬಿಟ್ಟಿದೆ ನೋಡಿ ಗೈಸ್. ಇಡೀ ಫ್ಯಾಮಿಲಿ ಬಂದಿದೆ. ಏಯ್ ನೀ ಸೈಡ್ ಬರಲ್ಲ. ಹಾಯ್ 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 ಆಂಟಿ, ಆರಾಮಾ? ಓಹ್ ಥ್ಯಾಂಕ್ ಯು ನಮ್ಗಲ್ವಾ? ಆಯ್ತು ಇಟ್ಟಿರ್ತೀನಿ ಪಾಪ, ಎತ್ಕೊಂಡು ಇವನು ಮೊನ್ನೆ ಪ್ರಮೋಷನ್ ಮಾಡ್ಕೊಂಡು ಅವ್ನ ಪೇಜ್ನ ನಂಬರ್ ಹಾಕಿದ್ನಲ್ಲ ಒಂದು ನನ್ನ ಬ್ಲಾಗಲ್ಲಿ ನೋಡಿ. ಕಾಲ್ಸ್ ನೋಡಿ ಗೈಸ್, ಕಾಲ್ಸು ಒಬ್ರು ಕಾಲ್ಸ್ ಮಾಡ್ರಪ್ಪ ದಯವಿಟ್ಟು. ಎಲ್ಲರೂ ಸ್ಯಾಮಣ ನಿತೀಶನ ಬಿಗ್ ಫ್ಯಾನ್ ನೋಡಿ, ಬರ್ತಾನೆ ಐತೆ. ವೇ ಇಂಟೀರಿಯರ್ಸ್ ಕಣೋ ಕೇಳ್ತಿರೋದು. ವೇ ರಿಯಲ್ ಬಿಸ್ನೆಸ್ನ ನೀನು ಹಾಳು ಮಾಡ್ಕೋಬೇಡ ಕಣೋ. ಮತ್ತೆ ಬರುತ್ತೆ ಇವನು ಯಾರು? ಇವನು ರಿಯಲ್ ಕಾಲ್ಸು ಬರ್ತಾ ಇದೆ ಗೈಸ್. ಎಷ್ಟು ಕಾಲ್ ಬಂತು ಮುಂಚೆ ರಾತ್ರಿಯಿಂದ? ನಿಜ ಹೇಳು ನೋಡಿ, ನಾನೇ ನಿಜ ಹೇಳೋದು. 1,000 ಮೇಲೆ ಬಂತಾ? 1,000 ಬಂದಿಲ್ಲ, ಒಂದು 300 ಪಕ್ಕ ಬಂದೈತೆ. ಬುಜ್ಜಿ ಎಷ್ಟು ಪಡ್ತಿದ್ದೆ ಬುಜ್ಜಿ? ನೈಟ್ ಇದೆ ನೀನು ಮ್ಯಾನೇಜರು 11:44 ಒಂದೈತಿ. ಟೀ ಪುಡಿ, ಹಾಲು ಮತ್ತು ಚಾಕ್ಲೇಟ್. ಇದು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಆಂಟಿ ಮತ್ತೆ ಆಂಟಿ ನೀವು ಫಸ್ಟ್ ಟೈಮ್ ಬಂದಿರೋದಲ್ಲ ನಮ್ಮ ಮನೆಗೆ? ನಿಶಾನು ಫಸ್ಟ್ ಟೈಮ್. ಇದು ಆಂಟಿಗೆ ನಿಶಾಗೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ವೆಲ್ಕಮ್. ಅಯ್ಯೋ ತೋಳಿ ಆಂಟಿ, ವೆಲ್ಕಮ್ ಹೋಮ್. ನಾನ್ ಸ್ಟಾಪ್ ಕಾಲ್ ಮಾಡ್ತಿದ್ದೆ ನಿತೀಶ್ಗೆ, ಅದಕ್ಕೆ ಸಂಜೆ ನಂಬರ್ ಹೇಳ್ಬಿಟ್ಟೆ. ನನ್ನ ನಂಬರ್ ಹೇಳ್ತಾವನೆ. ಡಬಲ್ 8 ಮತ್ತೆ ಹೇಳ್ತಾ ಇದ್ದೀರಾ? ಎಲ್ಲರ ಹತ್ರ ಮಾತಾಡಕ್ಕಾಗಲ್ಲ ಅಂತ ಎಲ್ಲರನ್ನ ಕಾನ್ಫರೆನ್ಸ್ ಹಾಕೊಂಡು ಮಾತಾಡ್ತಾ ಇದ್ದೀವಿ. ಹಲೋ ಹೇಳಿ. ಹಲೋ ಹೇಳಿ, ಯಾರು ಮಾತಾಡ್ತೀರಾ? ಹಲೋ ಬ್ರೋ, ಇದು ಶೇರ್ ಮಾಡ್ಬಿಡು ನಂಬರ್ನ 8861 ಎಲ್ಲೂ ಆಗುತ್ತೋ. ಇನ್ನೊಂದು ನಂಬರ್ ಹೇಳ್ತೀನಿ ತಗೋ, 7676. ಹಾ ಇಲ್ಲ ಇನ್ನೊಂದು ಮೇಜರ್, ಒಂದು ಮೇನ್ ಪರ್ಸನ್ ನಂಬರ್ ಹೇಳ್ತೀನಿ. ಒಂದು ನಿಮಿಷ ಹಂಗೆ ಇರು. ಯಾರು ಕೂತ್ಕೊಳ್ಳಿಕ್ಕಿರಲ್ಲ ಆಮೇಲೆ. ಇನ್ನೊಂದು ನಂಬರ್ ಹೇಳ. ನಮ್ಮ ಅಕ್ಕ ನಂಬರ್ ಹೇಳ್ಬಿಡೋಣ, 6366. ಬೇರೆಯವ್ರು ಇದು ಬೇರೆ ಕ್ಲೈಂಟ್ ಅಲ್ವಾ? ಫೋನ್ ಬಿಸಾಕ್ಬಿಡು. ಓಲ್ಡಲ್ಲಿ ಇನ್ನೂ ಕಟ್ ಮಾಡಿಲ್ಲ. ನಾನ್ ಸ್ಟಾಪ್ ಕಾಲ್ ಪಾಪ ಅವನಿಗೆ ಅಂತ ಕಟ್ ಮಾಡ್ಬಿಡು ಮಚ್ಚ. ಅವ್ರ ನಂಬರ್ ತೋರಿಸೋದ ಕೇಳು. ನೀನು ನಂಬರ್ ತೋರ್ಸೋದಾ? ಆಹಾ ಎಂಥ ಮಗು ನಿಮ್ಮ ಅಪ್ಪ ಜನ್ಮ ಕೊಟ್ಟು ನಿನ್ನ ಮಾತು ತೋರಿಸ್ಬಾರ್ದಂತೆ. ಒಂದು ಊರು ಬಾಗ್ಲೆ ಮಾಡ್ಬಿಟ್ಟಿದ್ರೆ ಸೇರ್ಕೊಂಡು ಅಪ್ಪ ಏನಂತ ಉಟ್ಬಿಟ್ಟು ಯಾರು ಲೋಕ ಫೋನ್ ಇಟ್ಟಿದ್ದಾರೆ. ಹಲೋ 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 ಹೌದು ಸರ್. ಕ್ಲೈಂಟ್ ಚಂದ್ರ ಲೇ ಚಂದ್ರ ಕಿತ್ತೋಗಿರೋಣ ಇವ್ರದೇ ಹಿಂಸೆ ತಡೆಯೋಕ್ಕಾಯ್ತಾ ಇಲ್ಲ. ನೀನು ಮೀಟ್ ಮಾಡ್ಬೇಕಂದ್ರೆ ಇಲ್ಲೇ ನಮ್ಮ ಚಂದ್ರ ನಂಬರ್ ಕೊಟ್ಟಿದ್ದೀವಿ, ಕಾಲ್ ಮಾಡು ಅಂತ. ನೋಡೋದೇ ತಿಗಾಮೆ ಕಟ್ ಮಾಡ್ಬಿಡ. ನೀವು ಸ್ಟೋರಿಗೆ ಹಾಕೋ. ಇನ್ನೂ 10 ಜನ ಓಲ್ಡಲ್ಲಿ ಇದ್ದಾರೆ, ಕಟ್ ಮಾಡು. ಮುಗಿಸ್ಕೊಂಬರ್ತೀನಿ ಅವನ್ನೆಲ್ಲ. ಕಾನ್ಫರೆನ್ಸ್ ಗೌಡು ಮಾತಾಡ್ತಾನೆ. ಸರಿ ಮಚ್ಚ ಆಗ್ತದೆ ಒಂದು ಸೆಕೆಂಡ್.
ಅಲ್ಲ ಅಷ್ಟು ದಿನ ಫೋನ್ ತೊಗೊಳ್ಳೋ ಯೋಗ್ಯತೆ ಇಲ್ಲ ಚೆನ್ನಾಗಿ ಹೊಸದ ಕಡ ಇದೆಲ್ಲ ಹಾಕಿಬಿಟ್ಟಿರೋ ಪೇಷಂಟ್ನ ನಿಲ್ಲಿಸ್ಬಿಟ್ಟು ಎಲ್ಲ ಕೂತವ್ರು ನೋಡಿ. ಎಲ್ಲರೂ ಕೂತವ್ರು ಆಂಟಿ ಏನ್ ಟೀ ಕಾಫಿ ಜ್ಯೂಸು ಸೈನ್ ಮಾಡ್ತಾರೆ ಟೀ ಕಾಫಿ ಜ್ಯೂಸ್ ಮಚ್ಚ ಮನೆಗೆ ಹೋಗಿ ಹುಡ್ಕೊಂಬಿಡು. ನೀವು ಮನೆಗೆ ಹೋಗ್ಬಿಡು ದಯವಿಟ್ಟು ಮನೆಗೆ ಹೋಗ್ಬಿಡು ದಯವಿಟ್ಟು ಹೋಗ್ಬಿಡು. ಹಾಲು ತೊಂಬೋ ಕಾಫಿ ಮಾಡ್ಬಿಡ್ತೀನಿ. ನನಗೆ ಆಂಟಿ ಏನಂದ್ರೆ ತುಂಬಾ ಇದೆ ಹೇಳಕ್ಕೆ, ಆ ಥರ ನಂಗೆ ಬುದ್ಧಿ ಇಲ್ಲ ಪಾಪ. ಯಾಕೆ ಸುಮ್ಮನೆ ಒಬ್ರು ಮನೆ ಹಾಳು ಮಾಡೋದು ಅಂತ. ಮನೆ ಹಾಳಾನ ಆಪರೇಷನ್ ಸರ್ ಬೇರೆ ಆಪರೇಷನ್ ಮಾಡ್ಬೇಕು ಆಪರೇಷನ್ ಚಾಪ್ಟರ್ ಇಲ್ಲ ಇಲ್ಲ ಇನ್ನೂ ಚಾಪ್ಟರ್ಗಳೈತೆ. ಅಲ್ಲ ಮಮ್ಮಿ ಅಡಿಗೆ ಮಾಡಿ ಅಷ್ಟೆಲ್ಲ ಕುತ್ಕೊಂಡು ಮಾತಾಡೋಣ. ಮೊನ್ನೆ ಪಾರ್ಟ್ 1 ಬಂದು ಇಲ್ಲೇ ಡೆನ್ಸೋ ಮಾಡಿಸ್ಕೊಳ್ಳೋಣ, ಇಲ್ಲೇ ಯಾಕೋ ಓಡೋಗ್ತಾನೆ ಎಲ್ಲ ಬಾಯ್ಬಿಟ್ಬಿಡ್ತೀವಿ ಅಂತ. ಓ ಇಲ್ಲಲ್ಲಿ ಮಲ್ಕೋತಾನೆ. ನಮ್ಮ ಮನೇಲಿ ಒಂದಿನಾನು ಮಲ್ಗಿಲ್ಲ. ಇಲ್ಲೆಲ್ಲಿ ಮಲ್ಗೋನೆ ಎಲ್ಲ ಮಲ್ಕೋತೀಯೋ ಅಮ್ಮ ಅಲ್ಲಾಕಿ ಕಸ ಲೇ ನಮ್ಮ ಮನೇಲಿ ಯಾವಾಗ ಮಲ್ಗಿದ್ಯಾ? ಊಟ ಹಾಕಕ್ ಬಂದಿತ್ತಲ್ಲ ತಳಿಲಿಕ್ಕೆ ಅವಂಗೆ ನೆಕ್ಸ್ಟ್ ಆಪರೇಷನ್ ಊಟ ಹಾಕಿರುತ್ತದೆ ಗೊತ್ತಾಗಕ್ಕೆ. ತಂದಿದ್ ವಾಪಸ್ ಎತ್ಕೊಂಡು ಹೋಗ್ತಾ. ನಿನ್ ಸೀಕ್ರೆಟ್ಸ್ ನ ಏನ್ ಹೇಳಲ್ಲ ಆಯ್ತಾ? ಆ ವಿಷಯ ಏನಂತ ಕೇಳ್ಕೊಂಬಿಡ ಆ ವಿಷಯ ಆಂಟಿ ನಿಮ್ಗೆ ಎಲ್ಲಾ ವಿಷಯ ಗೊತ್ತಿಲ್ಲ. ಆಂಟಿಗೂ ಎಲ್ಲ ಗೊತ್ತು ಆದ್ರೆ ಎಲ್ಲಾ ಗೊತ್ತಿಲ್ಲ. ಆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನೀವೆಲ್ಲಾ ಗೊತ್ತು ಅನ್ಕೊಂಡಿದ್ದೀರಾ. ಅವನು ಅಲ್ಲ ಅವನು ಹೇಳ್ಬೇಡ ಅಂತೆ. ಆಂಟಿ ಹೇಳಿ ಹೇಳಿ ಪ್ಲೀಸ್. ಮಲಯಾಳಂ ಮಗ ಆಂಟಿ ಹೇಳಿ ಹೆಸರು ಹೇಳ್ಬೇಡಿ. ಏಯ್ ನೀನ್ ಸುಮ್ನೆ ಕೂತ್ಕೋ. ಎಲ್ಲ ಹಾಳು ಯೂಟ್ಯೂಬ್ ಹಾಕಿ ಹಾಕು. ಹೇಳಿ ಆಂಟಿ ಹೇಳಿ ಆಂಟಿ ಹೇಳಿ. ಸುಮ್ನೆ ಕೂತ್ಕೋಬೇಕು. ಅವನ ಹತ್ರ ಇದ್ದಾಗ ಯಾವಾಗ್ಲೂ ಮೆಟ್ಲು ಮಾತಾಡೋನು. ನಾನು ಯಾರ ಹತ್ರ ಮಾತಾಡ್ತೀನಿ ಅಂದ್ರೆ ಸಂಜಯ್ ನೋಡಮ್ಮ ಸಮೀರ್ ಅಂತ ಸುಮ್ಸುಮ್ ನಿಮ್ದು ಹೆಸರು ಚೇಂಜ್ ಮಾಡ್ಬಿಡೋದು. ಓ ಆದ್ರೆ ಚಪ್ಪಿ ಲೇ ಲೇ ನಿಮ್ಗೆ ನಿತೀಶ್ ಲವ್ ಸ್ಟೋರಿ ಬೇಕಂದ್ರೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ, ನಾನೇ ಹೇಳ್ತೀನಿ. ಬದುಕು ಜಟಕ ಬಂಡಿ ಒಂದು ಪಾಪ ಇವಾಗ ಆಗ್ಬಿಟ್ಟೈತೆ ಅಂತದೇನಿಲ್ಲ. ನಾನು ಸಿಂಗಲ್ ಆಗಿದ್ರೆ ರೆಡಿ ಟು ಮಿಂಗಲ್ ಯಾರಾದ್ರೂ ಕಮೆಂಟ್ ಮಾಡಿ. ಮೆಟ್ಟೆ ನೋಡಿದ್ದಾರೆ ನೋಡಿ ಆಂಟಿ ನಿಮ್ ಮುಂದೆ ಏನ್ ಹೇಳ್ತಾವನೆ. ಒಂದ್ ಹುಡುಗಿ ಇದ್ರೂನು ಇನ್ನೊಂದ್ ಹುಡುಗಿ ಬೇಕು ಅಂತವನೆ. ಇಂದ ನನ್ನ ಮಕ್ಕಳನ್ನೆಲ್ಲ ಏನ್ ಮಾಡ್ಬೇಕು ನೀವ್ ಹೇಳಿ. ನಿಜ ನೀನ್ ಹೇಳಿ ಏನ್ ಮಾಡ್ಬೇಕು ಇಂಥವ್ರಿಗೆಲ್ಲ ಅವ್ರನ್ನೆಲ್ಲ ಏನ್ ಮಾಡ್ಬೇಕು ಗೈಸ್? ಏನ್ ಮಾಡ್ಬೇಕು ಹೇಳಿ. ನೀವೇ ಹೇಳಿ. ಮಗನ ಶೂಟ್ ಮಾಡ್ಬೇಕಂತ ಜೀವನದಲ್ಲಿ ಯಾರು ಮಾಡಿರೋ ಕೆಲಸ ಮಾಡ್ತಾ ಇದ್ದಾನೆ ಬಿಡ್ರಿ. ಯಾಕೆ ಮಾಡಿರೋ ನೀವು ಪಾಪ ಯಾಕಮ್ಮ ನೀನ್ ದೇವರು ಅನ್ಕೊಂಡಿದ್ವಿ ಮಿಸ್. ಗೊತ್ತಾಗ್ತಾ ಇದೆ ಎಷ್ಟು ಮಾತಾಡ್ತಾ ಹೋಗ್ಬೇಕಂತೆ. ಇವ್ರು ಯಾರು ಹೋಗಲ್ಲ ಈಗ. ಕೂತ್ಕೋಬಾರೋ ಹಾಕೊಂಡ್ ರುಬ್ತವ್ರ ಪಾಪ ಇವನ್ನ. ಅಮಾಯಕ ಗೈಸನ್ ಪಾಪ ಅಮಾಯಕ. ಆದ್ರೂ ಹಾಕೊಳ್ಳಿ ರುಬ್ಕೊಳ್ಳಿ ಸ್ಟಾರ್ಟ್ ಮಾಡಿ. 90% ಆಗಿದೆ ಕಣ. ಹೋಗಿ ಒಂದು ನಿಂಗಸಿಗೆ ಇನ್ನೊಂದು 8 ಕೆಜಿ ಬರ್ಕೊಟ್ಬಿಡ್ತೀವಿ. ನಾನು ಮಲಗಬೇಕು. ಅಂಕಲ್ ಇಲ್ಲ ಕರೀರಿ ಒಂಚೂರು ಮಾತಾಡೋದಿದೆ ಬೇಡವಾ? ಅಪ್ಪಾಜಿ ಅಂತೂ ಬೇಡ. ನಾನು ಕರ್ಕೊಂಡ್ಬರ್ತೀನಿ, ನೋವಲ್ಲಿ ಹೋಗ್ತೀನಿ. ನಿಶಾ ಸ್ಟಾರ್ಟ್. ಈಗ ಮಗ ಅಲ್ಲ ಮಚ್ಚಾ ಮಚ್ಚಾ ನಮ್ಮಮ್ಮ ಬೆಳಗ್ಗೆಯಿಂದ ಕರ್ಕೊಂಡು ಹೋಗು ಅಂತಿದ್ದೆ. ನಾನು ಬೇಡ ಅಂತಿದ್ದೆ. ಈ ತರ ಸಿಕ್ಕ ತಗ್ಲಾಕೊಂಡು
ಕೂತಿದ್ರಪ್ಪ ಅವ್ರು ಬರ್ತಾ ಇದ್ದಪ್ಪ ಅಂತ ದೇವತೆ ಅಂತ ಅಮ್ಮ ಇದ್ದು ಸುಳ್ಳು ಹೇಳ್ತೀಯಲ್ಲ ಅವ್ರಿಗೆ. ಮಾಡ್ಬೇಡ ಹೇಳು ನಾವ್ ಇದೀನಿ ದೊಡ್ಡ ಅಷ್ಟು ಹೇಳ್ತಾರಲ್ಲ ನಿಂತಿ ಮದುವೆ ಮಾಡ್ತಾರೆ ನಡಿ ಹೋಗದ ಅವಳ ನಿಂತಿ ಎಲ್ಲ ದಾರಿ ತೋರಿಸ್ತಾರೆ ಕೂತ್ಕೊಂಡು ಹಾಕೊಂಡು ರುಬ್ತಾ ಇದ್ದೀರೋ ತೋರ್ಸೋದು ಎಲ್ಲರೂ ತೋರ್ಸ ಅಪ್ಪ ಅಮ್ಮನೂ ಸೇರ್ಕೊಂಡ್ಬಿಟ್ಟವ್ರೆ. ಹೇಳ್ತವ್ರಲ್ಲೋ ಅಪ್ಪ ಹತ್ಕೊಂಡು ಡೈಲಾಗ್ ಹೊಡಿತವ್ರೆ. ಏನು ಫ್ಯಾಮಿಲಿ ಒಬ್ಬೊಬ್ರು ಒಂದೊಂದು ಕಳಿದ್ಕೊಳ ನಡಿ ಗಾಡಿ ಹೇಳುತ್ತೆ ನಮ್ಮಪ್ಪ ಹತ್ಕೊಂಡು ಡೈಲಾಗ್ ಹೊಡಿದ್ರು. ಏನ್ ಅದು ಅಳ್ತವ್ರು ನಗ್ತವ್ರು ಒಂದು ಅಪ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡು ನಂಗೇನವ್ರು ಇಂಥ ಅಮ್ಮ ಸಿಕ್ಕಿದ್ರೆ ಒಂದು ಜೀವನ ಎಲ್ಲೋ ಇರ್ತಿದ್ದೆ ಅಂತೆ. ಏನಕ್ಕೆ ಹೆಸರು ಹೇಳಿ ಶುರು ಆಯ್ತು ನಿಧಿ. ಎಂಬತ್ತರಿಗಿದ್ದಾರೆ ನಮ್ಮಪ್ಪ ಗಾಡಿ ಕ್ರಾಕ್ ಮಾಡ್ತಾರೆ ಅಂದಿದ್ದಲ್ಲ. ಈ ಮಗ ಏನು ಅಂತ ಗೊತ್ತಾ ನಿಮ್ಮನ್ರಿಗೆ ಒಂದೇ ವಿಷಯ ನೀವು ಅಪ್ಪ ಡ್ಯಾಮೇಜ್ ಅಂದೆ ಅದ್ರಿಂದ ಏನೇನು ಅಪ್ಪನ ಬಗ್ಗೆ ಮಾತಾಡೋಣ ಅಪ್ಪ ಅಲ್ಲಿ ಮಲ್ಕೊಂಡ ಕರಿಯ ಅವ್ರ ಅಪ್ಪನ ರೋಡ್ ಹಾಕಿ ಬಿಡೋದರ ಕರೆದು ಬಿಟ್ಟವ್ರೆ ನಾವು ಒಂದೇ ಮಾತು. ನಮ್ ರಾಣಿ ಬಹು ಅಂದ ತಕ್ಷಣ ಎಲ್ಲ ಟೀ ಬೀಳ್ಸ್ಕೊಂಡ್ಬಿಟ್ಲು. ಟೀ ಬೀಳ್ಸ್ಕೊಂಡ್ಬಿಟ್ಲು ಬಟ್ಟೆ ಮೇಲೆ ಬಹು ಅಂದ ತಕ್ಷಣ ರಾಣಿ. ಮಚ್ಚಾ ನೀನ್ ಏನ್ ಬಾಯ್ 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 ಗೈಸ್ ಫೈನಲಿ ಎಲ್ಲ ಹೋದ್ರು. ನಾವು ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಬಟ್ ಪ್ರ್ಯಾಂಕ್ ನಾನು ಏನು ಪ್ಲಾನ್ ಮಾಡಿದ್ದೆ ಅದು ಆಗಿಲ್ಲ. ಬಿಕಾಸ್ ಫಸ್ಟು ಬಾಟ್ಲ್ ಹೊಡೆದೋಯ್ತು. ಇನ್ನೊಂದು ತಗೊಂಬರೋಣ ಅಂತ ಹೋಗೋ ಅಷ್ಟರಲ್ಲಿ ನಿತೀಶ್ ಮತ್ತು ಫ್ಯಾಮಿಲಿ ಬಂದರು. ಸೊ ಅಲ್ಲಿ ಮಾತಾಡ್ಕೊಂಡು ಟೈಮ್ ಆಗಲೇ ತುಂಬ ಲೇಟ್ ಆಗೋಯ್ತು. ಸೊ ಇವಾಗ ನಾನು ಪ್ರ್ಯಾಂಕ್ ಮಾಡಿ ಪ್ರಯೋಜನ ಇಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಈ ಬ್ಲಾಗ್ನ ನೋಡ್ತಾರೆ. ಈ ಪ್ರ್ಯಾಂಕ್ ವರ್ಕ್ ಆಗಲ್ಲ. ಸೊ ಮಾಮ್ ಡ್ಯಾಡ್ ಐ ಆಮ್ ಗೋನಾ ಕಮ್ ಬ್ಯಾಕ್ ವಿತ್ ಅ ನೈಸ್ ಪ್ರ್ಯಾಂಕ್. ಡೋಂಟ್ ವರಿ, ನಿಮ್ಮ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ. ಸೊ ಯಾ ಗೈಸ್, ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ಬ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. खत्म बाय बाय टाटा गुड बाय गया.